Okay, so redemption of preference shares na ಮೊದಲನೇ ಕ್ವಶನ್ ನೋಡೋಣ. ರಾಜ್ ಲಿಮಿಟೆಡ್ redeemed its 10,000 preference shares. So ಎಷ್ಟು shares na 10,000 preference shares. 10,000 preference shares of rupees 100 each at a premium of 10%. So ಇದು ನೋಡ್ಕೋಬೇಕು. ಸೊ ಸಮ್ ಟೈಮ್ ಅಟ್ ಪಾರಲ್ಲಿ ಇರುತ್ತೆ, ಸಮ್ ಟೈಮ್ ಪ್ರೀಮಿಯಮ್ ಅಲ್ಲಿ ಇರುತ್ತೆ, ಸಮ್ ಟೈಮ್ ಡಿಸ್ಕೌಂಟಲ್ಲಿ ಇರುತ್ತೆ. ಸೊ ಪ್ರೀಮಿಯಮ್ ಅಂತ ಕೊಟ್ಟಿದ್ದಾರೆ 10%. ದ ಕಂಪನಿ ಹ್ಯಾಸ್ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇನ್ ರಿಸರ್ವ್ ಫಂಡ್. ರಿಸರ್ವ್ ಫಂಡಲ್ಲಿ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದೆ ಅಂತೆ, ಅದು ಎಷ್ಟು ಅಂತ ಅಮೌಂಟ್ ಕೊಟ್ಟಿಲ್ಲ. ಇಟ್ ವಾಸ್ ಡಿಸೈಡೆಡ್ ಟು ಮೇಕ್ ಫ್ರೆಶ್ ಇಶ್ಯೂ ಆಫ್ 6,000 ಈಕ್ವಿಟಿ ಶೇರ್ಸ್ ಆಫ್ rupees 100 ಈಚ್. ಸೊ ಈ ಪ್ರಿಫರೆನ್ಸ್ ಶೇರ್ಸ್ನ ಸೆಟಲ್ ಮಾಡೋದಕ್ಕೆ ಸೊ ಕಂಪನಿ ಏನು ಮಾಡ್ತಾ ಇದೆ, ಹೊಸದಾಗಿ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದೆ. ಎಷ್ಟು 6,000 ಈಕ್ವಿಟಿ ಶೇರ್ಸ್ ಆಫ್ rupees ಎಷ್ಟು ಈಚು 100 ಈಚ್. 6,000 ಈಕ್ವಿಟಿ ಶೇರ್ಸ್ ಆಫ್ rupees 100 ಈಚ್ ಅಟ್ ಎ ಪ್ರೀಮಿಯಮ್. ಸೊ ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪ್ರೀಮಿಯಂ ಕೊಡಬೇಕು ಅಂತ ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸಿಂದನೂ ಏನನ್ನ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ, ಪ್ರೀಮಿಯಮ್ನ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಎಷ್ಟು ಪರ್ಸೆಂಟ್ ಪ್ರೀಮಿಯಂ? 25% ಫಾರ್ ದಿಸ್ ಪರ್ಪಸ್. ಪಾಸ್ ಜರ್ನಲ್ ಎಂಟ್ರಿ. ಓಕೆ, ಇದಕ್ಕೆ ಆನ್ಸರ್ ಹೇಗೆ ಮಾಡೋದು ನೋಡೋಣ. ಸೊ ಇದಕ್ಕೆ ಆನ್ಸರ್ ಹೇಗೆ ಮಾಡೋದು ನೋಡೋಣ. ಸೊ ಟೇಬಲ್, ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್, LF, ಡೆಬಿಟ್, ಕ್ರೆಡಿಟ್. ಟೇಬಲ್ ಹೆಡಿಂಗ್, ಜರ್ನಲ್ ಎಂಟ್ರಿ. ಓಕೆ, ಅಗೇನ್ ಬ್ಯಾಕ್ ಟು ದಿ ಕ್ವಶನ್. ರಾಜ್ ಲಿಮಿಟೆಡ್ redeemed 10,000 preference shares of rupees 100 each at a premium of 10%. ಸೊ ಇದಕ್ಕೆ ಜರ್ನಲ್ ಎಂಟ್ರಿ ಪಾಸ್ ಮಾಡೋಣ. ದ ಫಸ್ಟ್ ಒನ್, redeemable preference share capital account. Redeemable preference share capital account. Data. ಓಕೆ, ಎಷ್ಟು 1000 ಪ್ರಿಫರೆನ್ಸ್ ಶೇರ್ಸ್ನ ರೆಡೀಮ್ ಮಾಡ್ತಾ ಇರೋದು ಬ್ರ್ಯಾಕೆಟಲ್ಲಿ ಬರ್ಕೋತಾ ಇದ್ದೀನಿ. 10,000 ಇಂಟು ಫೇಸ್ ವ್ಯಾಲ್ಯೂ 100 rupees. ಫೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ, 100 rupees. ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ 10,000 ಇಂಟು 100. ಸೊ ಇಸ್ ಕಮ್ ಅರೌಂಡ್ 10 lakh. ಸೊ ಫೇಸ್ ವ್ಯಾಲ್ಯೂ ಜೊತೆಗೆ ಪ್ರೀಮಿಯಂ ಹೇಳಿದ್ದಾರೆ. ಎಷ್ಟು ಪರ್ಸೆಂಟ್ ಪ್ರೀಮಿಯಂ, ಅದಕ್ಕೆ ಎಂಟ್ರಿ ಬರೀತಾ ಇದ್ದೀನಿ. ಪ್ರೀಮಿಯಂ ಆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಪ್ರೀಮಿಯಂ ಆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ 10% ಕ್ಯಾಲ್ಕುಲೇಟ್ ಮಾಡಬೇಕು. ಔಟರ್ ಕಾಲಮಲ್ಲಿರೋ 10 lakh ಮೇಲೆ ಔಟರ್ ಕಾಲಮ್ 10 lakh into 10 divided by 100. This is also data. So 1 lakh rupees ಬರುತ್ತೆ. Premium on preference share capital account 10 lakh into 100, data 1 lakh. To redeemable preference share holders account. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಇದ್ರ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? ಸೊ 11 lakh rupees. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಸೆಟಲ್ ಮಾಡಬೇಕಾಗಿರೋ ಟೋಟಲ್ ಅಮೌಂಟ್ ಎಷ್ಟು? ಸೊ 11 lakh rupees. 10 lakh ಫೇಸ್ ವ್ಯಾಲ್ಯೂ, 1 lakh ಪ್ರೀಮಿಯಂ ವ್ಯಾಲ್ಯೂ. ಸೊ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗಿರೋ ಟೋಟಲ್ 11 lakh. ಸೊ ಇದಕ್ಕೆ ನರೇಷನ್ being redeemable preference share holders money due. ಸೊ ಇನ್ನೂ ಪೇಮೆಂಟ್ ಮಾಡಿಲ್ಲ ನಾವು, ಸೊ ಡ್ಯೂ ಅಲ್ಲಿ ಇದೆ. redeemable preference share holders money due. ಸೊ ಇಲ್ಲಿ ನಾನು ಓನ್ಲಿ ಪರ್ಟಿಕ್ಯುಲರ್ ಮಾತ್ರ ಲೈನ್ ಹಾಕ್ತಾ ಇದ್ದೀನಿ, ಓನ್ಲಿ ಫಾರ್ ದ ಪರ್ಟಿಕ್ಯುಲರ್. ಸೊ ನನ್ನ ಎಂಟ್ರಿಗೂ ಸೊ ಕ್ಲಾರಿಟಿ ಸಿಗುತ್ತೆ ಅದಕ್ಕೋಸ್ಕರ. ಸೊ ನಾವು ಮೂವ್ ಆನ್ ಟು ದಿ ಸೆಕೆಂಡ್ ಎಂಟ್ರಿ. ಓಕೆ, ಸೆಕೆಂಡ್ ಎಂಟ್ರಿಗೆ ಹೋಗೋಕ್ಕೆ ಸೊ ನಾವು ಫಸ್ಟ್ ಎಂಟ್ರಿನ ನೀಟಾಗಿ ಒಂದ್ಸಲಿ ಅರ್ಥ ಮಾಡ್ಕೊಳ್ಳೋಣ. ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಟೋಟಲ್ ಆಗಿ 11 lakh rupees ಸೆಟಲ್ ಮಾಡಬೇಕು.
10 lakh ಫೇಸ್ ವ್ಯಾಲ್ಯೂ, 1 lakh ಪ್ರೀಮಿಯಂ ವ್ಯಾಲ್ಯೂ. ಈ ಅಮೌಂಟನ್ನು ರೆಡಿ ಮಾಡೋದಕ್ಕೋಸ್ಕರ, ಈ ಅಮೌಂಟನ್ನು ಅಡ್ಜಸ್ಟ್ ಮಾಡೋಕ್ಕೋಸ್ಕರ ಕಂಪನಿ ಏನು ಮಾಡ್ತಾ ಇದೆ ಅಂತ ಅಡ್ಜಸ್ಟ್ಮೆಂಟಲ್ಲಿ ನೋಡೋಣ. ಓಕೆ, ಲೆಟ್ಸ್ ಮೂವ್ ಆನ್. ದ ಕಂಪನಿ ಹ್ಯಾಡ್ ಸಫಿಷಿಯಂಟ್ ಬ್ಯಾಲೆನ್ಸ್ ಇನ್ ರಿಸರ್ವ್ ಫಂಡ್. ರಿಸರ್ವ್ ಫಂಡಲ್ಲಿ ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಎಷ್ಟು ಅಮೌಂಟ್ ಅಂತ ಕೊಡ್ತಾ ಇಲ್ಲ. It was decided to make fresh issue of 6,000 equity shares of rupees each 100 each. ಸೊ ಈ ಅಮೌಂಟನ್ನು ಸೆಟಲ್ ಮಾಡೋಕ್ಕೆ ಕಂಪನಿ ಏನು ಡಿಸೈಡ್ ಮಾಡ್ತಾ ಇದೆ, ಹೊಸದಾಗಿ ಈಕ್ವಿಟಿ ಶೇರ್ಸ್ನ ಪಬ್ಲಿಕ್ಗೆ ಇಶ್ಯೂ ಮಾಡ್ತಾ ಇದೆ. 6,000 ಈಕ್ವಿಟಿ ಶೇರ್ಸ್ ಆಫ್ rupees 100 each at a premium of 25% for this purpose. ಓಕೆ, ಹೊಸದಾಗಿ ಸೊ ಪಬ್ಲಿಕ್ಗೆ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿದ್ರೆ ದ ಎಂಟೈರ್ ಅಮೌಂಟು ಎಲ್ಲಿಗೆ ಬರುತ್ತೆ? ಸೊ ಬ್ಯಾಂಕ್ ಅಕೌಂಟ್, ಕಂಪನಿಯ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಬ್ಯಾಂಕ್ ಅಕೌಂಟ್ ಡೇಟಾ. ಸೊ ವೆಯ್ಟ್ ಮಾಡಿ, ಎಷ್ಟು ಅಮೌಂಟ್ ಬರುತ್ತೆ ಅಂತ ಆಮೇಲೆ ಟೋಟಲ್ ಬರೆಯೋಣ. ಬ್ಯಾಂಕ್ ಅಕೌಂಟ್ ಡೇಟಾ ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಹೊಸದಾಗಿ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದೀವಿ. ಎಷ್ಟು 1000 ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇರೋದು? ಕ್ವಶನ್ ಹೇಳ್ದಂಗೆ 6,000 ಈಕ್ವಿಟಿ ಶೇರ್ಸ್ ಆಫ್ rupees 100 each. 6,000 ಈಕ್ವಿಟಿ ಶೇರ್ಸ್ ಆಫ್ rupees 100 each. ಸೊ ಎಷ್ಟು ಬರುತ್ತೆ? 6 lakh rupees. ಬರೀ 6 lakh ಒಂದೇ ಅಲ್ಲ, ಸೊ ಇಲ್ಲೇನು ಮಾಡಿದ್ದಾರೆ, ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದ್ದಾರೆ. ಅಗೇನ್ ಟು premium on equity share capital account. Premium on equity share capital account. ಔಟ್ಸೈಡ್ ಅಲ್ಲಿ ಬಂದಿರೋ ಕ್ಯಾಪಿಟಲ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ. 6 lakh ಇಂಟು 25% ಕೊಡಿದ್ದಾರೆ. 25 ಡಿವೈಡೆಡ್ ಬೈ 100. ಸೊ ಎಷ್ಟಾಗುತ್ತೆ? 6 lakh into 25%. So 1,50,000. ಓಕೆ, ದ ಕಂಪನಿ ಈಕ್ವಿಟಿ ಶೇರ್ಸ್ನ ಪಬ್ಲಿಕ್ಕಿಗೆ ಇಶ್ಯೂ ಮಾಡ್ತಾ ಇದೆ. 6,000 into 100, 6 lakh. ಆದರೆ ಈಕ್ವಿಟಿ ಶೇರ್ಸ್ಗೆ ಇಶ್ಯೂ ಮಾಡಬೇಕಾದ್ರೆ ಪ್ರೀಮಿಯಂ ಬೇರೆ ಕಲೆಕ್ಟ್ ಮಾಡ್ತಾ ಇದೆ. 6 lakh ಮೇಲೆ 25%, 1,50,000. ಹಾಗಾದರೆ ಟೋಟಲ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಬಂದಂಥ ಅಮೌಂಟ್ ಎಷ್ಟು? ಎರಡು ಟೋಟಲ್ ಮಾಡಿದ್ರೆ 7,50,000. ಹೊಸದಾಗಿ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿರೋದ್ರಿಂದ ಬ್ಯಾಂಕ್ ಅಕೌಂಟ್ಗೆ ಬರ್ತಾ ಇರುವಂಥ ಟೋಟಲ್ ಅಮೌಂಟ್ ಈಸ್ 7,50,000. ನರೇಷನ್ ಬರೆಯೋಣ. ಬೀಯಿಂಗ್ ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ fully paid. Fresh issue of equity shares fully paid. ಸೊ ಇಲ್ಲಿಗೆ ನಮ್ಮ ಎರಡನೇ ಜರ್ನಲ್ ಎಂಟ್ರಿ ಕಂಪ್ಲೀಟ್ ಆಗಿದೆ. ಓಕೆ, ಸೊ ನಾವು ಈಗ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಈಗ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಎಲ್ಲರೂ ಕ್ವಶನ್ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಮಾರ್ಕ್ ಮಾಡ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಸೆಟಲ್ ಮಾಡಬೇಕಾಗಿರೋ ಅಮೌಂಟು, ಕ್ಯಾಪಿಟಲ್ ಅಮೌಂಟ್ ಎಷ್ಟು? 10 lakh. ಪ್ರೀಮಿಯಂ ಅಮೌಂಟ್ ಎಷ್ಟು? 1 lakh. ಟೋಟಲ್ ಆಗಿ 11 lakh. ಈ ಅಮೌಂಟನ್ನ 11 lakh ರುಪೀಸ್ನ ಅರೇಂಜ್ ಮಾಡೋದಕ್ಕೋಸ್ಕರ ಕಂಪನಿ ಏನು ಡಿಸೈಡ್ ಮಾಡಿದೆ, ಹೊಸದಾಗಿ ಈಕ್ವಿಟಿ ಶೇರ್ಸ್ನ ಪಬ್ಲಿಕ್ಗೆ ಇಶ್ಯೂ ಮಾಡ್ತಾ ಇದೆ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲಿಂದ ಬಂದಂಥ ಅಮೌಂಟ್ ಎಷ್ಟು? 6 lakh. ಸೊ ಪ್ರೀಮಿಯಮಿಂದ ಬಂದಂಥ ಅಮೌಂಟ್ ಎಷ್ಟು? 1,50,000. ಪ್ರೀಮಿಯಮ್ಗೆ ಸೆಟಲ್ ಮಾಡೋಣ, ಕ್ಯಾಪಿಟಲ್ಗೆ ಸೆಟಲ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೆಟಲ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಈಗ ಈಕ್ವಿಟಿ ಶೇರ್ ಪ್ರೀಮಿಯಮಿಂದ ಬಂದಂಥ ಟೋಟಲ್ ಅಮೌಂಟು 1,50,000. ಕಲೆಕ್ಟ್ ಮಾಡಿರೋ ಟೋಟಲ್ ಅಮೌಂಟ್ 1,50,000. ನಾವು ಪೇಮೆಂಟ್ ಮಾಡಬೇಕಾಗಿರೋದು ಅಮೌಂಟ್ ಎಷ್ಟು? 1 lakh. ಕಲೆಕ್ಟ್ ಮಾಡಿರೋದು 1,50,000, ಪೇಮೆಂಟ್ ಮಾಡಬೇಕಾಗಿರೋದು 1 lakh ಮಾತ್ರ. ಈಸಿಯಾಗಿ ಸೆಟಲ್ ಮಾಡ್ಬೋದಲ್ವಾ? ಪ್ರೀಮಿಯಮ್ನ ಈಸಿಯಾಗಿ ಸೆಟಲ್ ಮಾಡ್ಬೋದು. ಓಕೆ, ಅದಕ್ಕೆ ಎಂಟ್ರಿ ಬರಿತಾ ಇದ್ದೀನಿ. ಎಂಟ್ರಿ ನಂಬರ್ 3, ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್.
ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್. ಸೆಕ್ಯೂರಿಟಿ ಪ್ರೀಮಿಯಂ ಅಂದರೆ ನಮ್ಮ ಹತ್ರ ಎಷ್ಟಿದೆ, 1,50,000 ಇದೆ. ಸೆಕ್ಯೂರಿಟಿ ಪ್ರೀಮಿಯಮಲ್ಲಿ ನಮ್ಮ ಹತ್ರ ಇರೋ ಅಮೌಂಟ್ ಎಷ್ಟು, 1,50,000. ಬಟ್ ನಾವು ಈ ಸೆಕ್ಯೂರಿಟಿ ಪ್ರೀಮಿಯಮಿಂದ ಎಷ್ಟನ್ನು ತೊಗೊಂಡು ಯುಟಿಲೈಸ್ ಮಾಡ್ಕೋತಾ ಇದ್ದೀವಿ, 1,00,000 ಮಾತ್ರ ತೊಗೊಂಡು ಯೂಸ್ ಮಾಡ್ಕೋತಾ ಇದ್ದೀವಿ. ಯಾರಿಗೆ ಸೆಟಲ್ ಮಾಡೋಕ್ಕೆ, ಪ್ರೀಮಿಯಮ್ ಆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಯಾರಿಗೆ ಸೆಟಲ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾ ಇದ್ದೀವಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅವ್ರಿಗೆ ಪ್ರೀಮಿಯಮ್ನ ಸೆಟಲ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾ ಇದ್ದೀವಿ. ಅಮೌಂಟ್ ಎಷ್ಟು, 1,00,000 ರೂಪೀಸ್. ನರೇಶನ್ being security premium money transfer to premium on preference share ಕ್ಯಾಪಿಟಲ್ ಅಕೌಂಟ್. ಸೆಕ್ಯೂರಿಟಿ ಪ್ರೀಮಿಯಮ್ ಅಲ್ಲಿರುವಂಥ ಅಮೌಂಟನ್ನ ತಗೊಂಡು ಯಾರಿಗೆ ಸೆಟಲ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾ ಇದ್ದೀವಿ, ಪ್ರೀಮಿಯಮ್ ಆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಎಷ್ಟು ಅಮೌಂಟನ್ನು, 1,00,000 ರೂಪೀಸ್. ಬಟ್ ನಮ್ಮ ಹತ್ರ ಇದ್ದಿದ್ದೆಷ್ಟು, 1,50,000. ಬಟ್ ಯೂಸ್ ಮಾಡ್ಕೋತಾ ಇರೋದೆಷ್ಟು, 1,00,000 ರೂಪೀಸ್. ಸೊ ಪ್ರೀಮಿಯಮ್ ಅಮೌಂಟು ಆಲ್ಮೋಸ್ಟ್ ರೆಡಿ. ಓಕೆ, ಈಗ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಕ್ಯಾಪಿಟಲ್ ಅಮೌಂಟ್ ಸೆಟಲ್ ಮಾಡಬೇಕಲ್ವಾ. ಓಕೆ, ನೋಡೋಣ, ಕ್ವಶನ್ಗೆ ಹೋಗೋಣ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಮೌಂಟು ಸೆಟಲ್ ಮಾಡಬೇಕಾಗಿರೋದು 10,00,000 ರೂಪೀಸ್. ಆದರೆ ನಾವು ಪಬ್ಲಿಕ್ಕಿಗೆ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿದಾಗ ಕಲೆಕ್ಟ್ ಆದಂಥ ಅಮೌಂಟು 6,00,000 ರೂಪೀಸ್. ಕಲೆಕ್ಟ್ ಆದಂಥ ಅಮೌಂಟ್ ಎಷ್ಟು, ಕ್ಯಾಪಿಟಲ್ ಅಮೌಂಟ್ 6,00,000 ರೂಪೀಸ್. ಕೊಡಬೇಕಾಗಿರೋದು 10,00,000 ರೂಪೀಸ್. ಹಾಗಾದರೆ ಇನ್ನೂ ಬ್ಯಾಲೆನ್ಸ್ ಎಷ್ಟು ಬೇಕು, 10,00,000 ರೂಪೀಸ್ ಅರೇಂಜ್ ಮಾಡಬೇಕಾಗಿರೋದು. ಆಲ್ರೆಡಿ ಅರೇಂಜ್ ಆಗಿರೋದೆಷ್ಟು, 6,00,000 ರೂಪೀಸ್. ಹಾಗಾದರೆ ಇನ್ನು ಎಷ್ಟು ಅಮೌಂಟ್ ಬೇಕು, ಇನ್ನು 4,00,000 ರೂಪೀಸ್ ಬೇಕು. ಆ 4,00,000 ರೂಪೀಸ್ನ ರಿಸರ್ವ್ ಫಂಡಲ್ಲಿ ತೊಗೊಳ್ಳೋಣ. ಸೊ ಕ್ವಶನಲ್ಲಿ ಹೇಳಿದ್ದಾರೆ ನೋಡಿ, ದೇರ್ ವಾಸ್ ಅ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇನ್ ರಿಸರ್ವ್ ಫಂಡ್. ಎಷ್ಟು ಅಂತ ಹೇಳಿಲ್ಲ, ದಟ್ ಈಸ್ ಅ ಸೀಕ್ರೆಟ್ ಆನ್ ಯರ್. ಸೊ ರಿಸರ್ವ್ ಫಂಡಲ್ಲಿ ರಿಸರ್ವ್ ಫಂಡ್ ಅಕೌಂಟ್ ಡೆಟಾರ್. ಸೊ ಎಷ್ಟು ಕ್ಲಾರಿಟಿ ಕೊಡೋಕ್ಕೆ ಬರಿತಾ ಇದ್ದೀನಿ. ಕ್ಯಾಪಿಟಲ್ ಅಮೌಂಟ್ ಸೆಟಲ್ ಮಾಡಬೇಕಾಗಿದ್ದು 10,00,000. ಕ್ಯಾಪಿಟಲಿಂದ ಈಕ್ವಿಟಿ ಶೇರ್ ಕ್ಯಾಪಿಟಲಿಂದ ಬಂದಂಥ ಅಮೌಂಟು 6,00,000. ಇನ್ನು ಬ್ಯಾಲೆನ್ಸ್ ಎಷ್ಟು ಬೇಕಾಗುತ್ತೆ, 4,00,000. ಆ 4,00,000ನ ಯಾವುದರಿಂದ ತೊಗೋತಾ ಇದ್ದೀವಿ, ರಿಸರ್ವ್ ಫಂಡಿಂದ ತೊಗೋತಾ ಇದ್ದೀವಿ. ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್, ಸೇಮ್ ಅಮೌಂಟ್ 4,00,000. Narration being reserve fund money transferred to CRR account. Reserve fund money transferred to CRR account. Capital Redemption Reserve account ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈಗ 6,00,000 ಪ್ಲಸ್ 4,00,000 ಎಷ್ಟಾಗುತ್ತೆ, 10,00,000. ದೆನ್ ಪ್ರೀಮಿಯಮಿಂದ 1,00,000 ರೂಪೀಸ್. ಟೋಟಲ್ ಆಗಿ 11,00,000 ರೂಪೀಸ್ ರೆಡಿ ಇದೆ, ಅರೇಂಜ್ ಮಾಡಿದ್ದೀವಿ. ಸೊ ಈಗ ಪೇಮೆಂಟ್ ಮಾಡೋಕ್ಕೆ ಒಂದು ಎಂಟ್ರಿನ ಪಾಸ್ ಮಾಡ್ತಾಯಿದ್ದೀವಿ. ದ ಲಾಸ್ಟ್ ಎಂಟ್ರಿ, redeemable preference shareholders account, data to bank account. ಫಸ್ಟ್ನೇ ಎಂಟ್ರಿಲೇ ಬರೆದಿದ್ದು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನಾವು ಟೋಟಲಾಗಿ ಸೆಟಲ್ ಮಾಡಬೇಕಾಗಿರೋದು 11,00,000 ರೂಪೀಸ್. 6,00,000 ಈಕ್ವಿಟಿ ಶೇರ್ ಕ್ಯಾಪಿಟಲಿಂದ ಬಂದಿದೆ, 4,00,000 ರಿಸರ್ವ್ ಫಂಡಿಂದ ತೊಗೊಂಡಿದ್ದೀವಿ. ಟೋಟಲಾಗಿ ಕ್ಯಾಪಿಟಲ್ ಅಮೌಂಟ್ 10,00,000 ಆಗುತ್ತೆ.
ದೆನ್ ಸೆಕ್ಯೂರಿಟಿ ಪ್ರೀಮಿಯಮಿಂದ ನಾವು ಕಲೆಕ್ಟ್ ಮಾಡಿದಂಥ ಅಮೌಂಟು 1,50,000. ಸೆಕ್ಯೂರಿಟಿ ಪ್ರೀಮಿಯಮಿಂದ ಯೂಸ್ ಮಾಡ್ತಾ ಇರೋದು 1 lakh rupees. ಟೋಟಲ್ ಆಗಿ 11 lakh rupees ಅರೇಂಜ್ ಆಗಿದೆ. ಅದನ್ನು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಥ್ರೂ ಔಟ್ ಬ್ಯಾಂಕ್ ಮುಖಾಂತರ ಪೇಮೆಂಟ್ ಮಾಡ್ತಾ ಇದ್ದೀವಿ. being redeemable preference shareholders money ಫಸ್ಟಲ್ಲಿ ಡ್ಯೂ ಅಂತ ಬರೆದಿದ್ದು, ಈಗ ಏನು ಮಾಡ್ತಾ ಇದೀವಿ ನಾವು ಪೇಯ್ಡ್ ಮಾಡ್ತಾ ಇದೀವಿ. being redeemable preference shareholders money paid. That's it. Thank you.